ಪರಿಹಾರ ಮಾಡಿ ನಮ್ಮನ್ನ ಉತ್ತಮ ಸನ್ನಡತೆಯನ್ನು ಕಲಿಸಲಿ, ಮುಂದೆ ಒಳ್ಳೇದು ಮಾಡಿದಂಥ ಖುಷಿಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡ್ತಕ್ಕಂಥದ್ದು, ಜೊತೆಗೆ ಪ್ರತಿ ವರ್ಷ ದೀಪಾವಳಿಯ ಸಂದರ್ಭದಲ್ಲಿ ವರಲಕ್ಷ್ಮಿ ಪೂಜೆ ಮಾಡ್ತಕ್ಕಂಥದ್ದು, ತಮ್ಮನ್ನೆಲ್ಲ ಕರೆಸಿ ಬಾಗಿಲ ಕೊಡ್ತಕ್ಕಂಥ ಅನೇಕ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಇವತ್ತು ನಮ್ಮ ಒಂದು ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿ, ಎಷ್ಟು ಸುಂದರವಾಗಿ, ಉತ್ತಮವಾಗಿ ಆಯೋಜನೆ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಪರಿಸರಕ್ಕೆ ಪೂರಕವಾದಂಥ, ಪ್ರಕೃತಿ ಪೂರಕವಾದಂಥ ವಸ್ತುಗಳನ್ನು ಬಳಸಿ ದೀಪ ಮಾಡ್ತಕ್ಕಂಥದ್ದು ನೋಡಿ. ಹೂಕೋಸು, ಎಲೆಕೋಸು, ಹೂಕೋಸು, ಚೇಣಿಕಾಯಿ, ಅದ್ರ ಕೆಳಗಡೆ ಈರುಳ್ಳಿ, ಈ ರೀತಿ ಏನು ಈ ಪ್ರಕೃತಿದಂತ ಸಿಗ್ತದೆ ಅದನ್ನು ಬಳಸಿಕೊಂಡು ದೀಪ ಮಾಡ್ತಕ್ಕಂಥ ನಮಗೆ ಕೊಟ್ಟಂತ ಬೊಕ್ಕೆಗಳು ಕೂಡ ಅಷ್ಟೇ. ಇದನ್ನೆಲ್ಲ ನೋಡಿದರೆ ಇನ್ನು ಮುಂದಿನ ಭವಿಷ್ಯದಲ್ಲಿ ಪ್ಲಾಸ್ಟಿಕ್ ಬಳಕೆ, ಬೇರೆ ಬೇರೆ ಪ್ಲಾಸ್ಟಿಕ್ ಹೂಗಳನ್ನು ಕೊಡ್ತಕ್ಕಂಥದ್ದು, ಈ ರೀತಿ ಪರಿಸರಕ್ಕೂ ಪೂರಕವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ತಮ್ಮನ್ನ